ಭಾರತ ಮೇಲೆ ಅಮೆರಿಕ ಹೇರಿರೋ ತೆರಿಗೆ ನೀತಿಗೆ ಭಾರತದ ಕೆಲ ರಫ್ತು ಉದ್ಯಮಿಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರಿದೆ. ಅಷ್ಟಕ್ಕೂ ಅಮೆರಿಕ ಭಾರತದ ಮೇಲೆ ಎಷ್ಟು ಪ್ರಮಾಣದಲ್ಲಿ ತೆರಿಗೆಯನ್ನು ಹೇರಿದೆ, ಇದರಿಂದ ಯಾವೆಲ್ಲ ಉದ್ಯಮದ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ, ಇದರಿಂದ ಭಾರತಕ್ಕೆ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗುತ್ತೆ ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅಮೆರಿಕ ಭಾರತದ ಮೇಲೆ 25% ಆಮದು ಸುಂಕವನ್ನ ಘೋಷಣೆ ಮಾಡಿದೆ. ಈ ಆಮದು ಸುಂಕದ ಘೋಷಣೆಯು ಭಾರತದ ಮೇಲೆ ಹಲವಾರು ಆರ್ಥಿಕ ಮತ್ತು ವಾಣಿಜ್ಯ ಪರಿಣಾಮಗಳನ್ನು ಬೀರಬಹುದು ಅಂತ ಅಂದಾಜಿಸಲಾಗಿದೆ. ಅಷ್ಟಕ್ಕೂ ಭಾರತದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಅನ್ನೋದನ್ನು ನೋಡೋದಾದರೆ, ಮೊದಲು ನೇರವಾಗಿ ಪರಿಣಾಮ ಬೀರೋದೇ ರಫ್ತಿನ ಮೇಲೆ. ಸಾಮಾನ್ಯವಾಗಿ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ವಸ್ತುಗಳಲ್ಲಿ ಪ್ರಮುಖವಾದಂಥದ್ದು ಜವಳಿ, ಆಭರಣ, ರತ್ನಗಳು, ಔಷಧಿ ಮತ್ತು IT ಉತ್ಪನ್ನಗಳು. ಈಗ 25% ತೆರಿಗೆಯಿಂದ ಈ ವಸ್ತುಗಳು ಅಮೆರಿಕದಲ್ಲಿ ದುಬಾರಿಯಾಗುತ್ತವೆ. ಇದರಿಂದ ಭಾರತೀಯ ಉತ್ಪನ್ನಗಳ ಬೇಡಿಕೆ ಅಮೆರಿಕದಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗ ರಫ್ತಿನ ಆದಾಯ ಭಾರತಕ್ಕೆ ಕುಸಿತಾ ಹೋಗುತ್ತೆ. 2024-25ರಲ್ಲಿ ಭಾರತದ ಒಟ್ಟು ರಫ್ತಿನಲ್ಲಿ ಅಮೆರಿಕದ ಪಾಲು ಬರೋಬ್ಬರಿ 28% ಇದ್ದು, ಈ ಕ್ಷೇತ್ರಕ್ಕೆ ಗಣನೀಯವಾಗಿ ಧಕ್ಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೆಯದು ವ್ಯಾಪಾರ ಕೊರತೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಯಾವುದೇ ದೇಶದ ರಫ್ತು ಕಡಿಮೆ ಆದರೂ ವ್ಯಾಪಾರದ ಕೊರತೆ ಅಂದರೆ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಅಮೆರಿಕಕ್ಕೆ ಭಾರತದ ರಫ್ತು ಸುಮಾರು $87 ಬಿಲಿಯನ್ ಇದ್ದು, ಈ ತೆರಿಗೆಯಿಂದ ಈ ಮೊತ್ತ ಕಡಿಮೆಯಾಗಿ ಆರ್ಥಿಕ ಸಮತೋಲನಕ್ಕೆ ಧಕ್ಕೆಯಾಗಬಹುದು. ಮೂರನೇದಾಗಿ ಉದ್ಯಮಗಳ ಮೇಲೆ ನೇರವಾದಂತಹ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಕೃಷಿ, ರಾಸಾಯನಿಕ, ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರಗಳ ಮೇಲೆ ಹೆಚ್ಚು ಪರಿಣಾಮಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಉದಾಹರಣೆಗೆ ಕೃಷಿಯ ರಫ್ತು $20-25 ಬಿಲಿಯನ್ ಮತ್ತು ರಾಸಾಯನಿಕ ಉದ್ಯಮ $25-30 ಬಿಲಿಯನ್ ನಿಂದ ಕಡಿಮೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಕೊನೆಯದಾಗಿ ರೂಪಾಯಿ ಮೌಲ್ಯದ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ. ರಫ್ತು ಕಡಿಮೆ ಆದರೆ ಡಾಲರ್ಗೆ ಬೇಡಿಕೆ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕುಸಿಯಬಹುದು. ಇದು ಆಮದು ವೆಚ್ಚವನ್ನು ಏರಿಸಿ ದೇಶದಲ್ಲಿ ಹಣದುಬ್ಬರಕ್ಕೆ ಕಾರಣ ಆಗಬಹುದು ಅಂತ ಬಹಳಷ್ಟು ಜನ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಇವುಗಳ ಮಧ್ಯೆ ಕೆಲವು ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಸಹಿತ ನೀಡಲಾಗಿದ್ದು, ಫಾರ್ಮಾ ಮತ್ತು IT ಕ್ಷೇತ್ರಗಳು ತೆರಿಗೆಯಿಂದ ವಿನಾಯಿತಿಯನ್ನು ಪಡೆಯಬಹುದು ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಆದರೆ ಇದು ಒಟ್ಟಾರೆ ಪರಿಣಾಮವನ್ನು ಕಡಿಮೆ ಮಾಡಲು ಸಾಧ್ಯ ಇಲ್ಲ. ಇದೆಲ್ಲದರ ಪರಿಣಾಮ GDPಯ ಮೇಲೆ ನೇರವಾದಂತಹ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹಾಗಾದರೆ ಅಮೆರಿಕದಿಂದ ಭಾರತಕ್ಕೆ ಯಾವೆಲ್ಲ ವಸ್ತು ರಫ್ತು ಮತ್ತು ಆಮದುಗಳಾಗ್ತವೆ ಅಂತ ನೋಡೋದಾದ್ರೆ, ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವಂತಹ ಪ್ರಮುಖ ಉತ್ಪನ್ನಗಳೆಂದರೆ ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಔಷಧಿ, ವಿದ್ಯುತ್ ಯಂತ್ರೋಪಕರಣಗಳು, ಜವಳಿ, ಆಭರಣಗಳು ಮತ್ತು ಇಂಜಿನಿಯರಿಂಗ್ ಉತ್ಪನ್ನಗಳು. ಅದರ ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇರುವಂಥದ್ದೇನೆಂದರೆ ಟೆಕ್ನಾಲಜಿ. ಇನ್ನು ಅಮೆರಿಕದಿಂದ ಭಾರತಕ್ಕೆ ಆಮದಾಗುವಂತಹ ಪ್ರಮುಖ ಉತ್ಪಾದನೆಗಳಲ್ಲಿ ಪ್ರಮುಖವಾಗಿ ಕಾಣಸಿಗುವಂಥದ್ದು ಒಂದು ಖನಿಜ ಉತ್ಪನ್ನ, ಇಂಧನಗಳು, ರತ್ನಗಳು, ವಿಮಾನದ ಬಿಡಿಭಾಗಗಳು, ವಿದ್ಯುತ್ ಯಂತ್ರೋಪಕರಣಗಳು ಮತ್ತು ಕೃಷಿ ಉತ್ಪನ್ನಗಳು. ಸದ್ಯ ಭಾರತವು ಅಮೆರಿಕದೊಂದಿಗೆ $41.18 ಬಿಲಿಯನ್ ವ್ಯಾಪಾರ ಕೊರತೆಯನ್ನು ಹೊಂದಿದೆ. ಇದು 2023-24ರಲ್ಲಿ $35.32 ಬಿಲಿಯನ್ ಗಿಂತ ಹೆಚ್ಚಾಗಿದೆ. ಈ ಎಲ್ಲ ಪರಿಣಾಮಗಳ ಕಾರಣಕ್ಕಾಗಿ ಭಾರತ ಸರ್ಕಾರ ಇನ್ನು ಅಮೆರಿಕದ ಜೊತೆಗೆ ಮಾತುಕತೆಯನ್ನು ಮುಂದುವರಿಸಿದೆ. ಆದರೆ ಅಮೆರಿಕ ಮಾತ್ರ ರಷ್ಯಾ ಜೊತೆ ನೀವು ವ್ಯಾಪಾರ ವಹಿವಾಟನ್ನು ಮುಂದುವರಿಸಿದ್ದೇ ಆದರೆ ಹೆಚ್ಚುವರಿಯಾಗಿ 10% ತೆರಿಗೆಯನ್ನು ವಿಧಿಸಲಾಗುತ್ತೆ ಅಂತ ಹೇಳಿಕೆಯನ್ನು ನೀಡಿದೆ. ಇದು ಭಾರತೀಯರ ಕೆಂಗಣ್ಣಿಗೂ ಸಹ ಗುರಿಯಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.